ಹಲವಾರು ವರ್ಷಗಳಿಂದಲೂ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಮುಖ್ಯ ಬೇಡಿಕೆಯಾದ ಕಾಯಂಗೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ನಡೆಸಲಾಗುತ್ತಿರುವ ಪ್ರತಿಭಟನಾ ಧರಣಿಯು 3ನೇ ದಿನಕ್ಕೆ ಕಾಲಿಟ್ಟಿದ್ದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಲಾಯಿತು. ಭಾರತ್ ಮಾತಾ ಕಿ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಕಾಯಂಗೆ ಆಗ್ರಹಿಸಿ 3ನೇ ದಿನಕ್ಕೆ ಕಾಲಿಟ್ಟ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ. ಡಿಸಿಗೆ ಮನವಿ. ಹಾಸನ. ಕಳೆದ ಹಲವಾರು ವರ್ಷಗಳಿಂದಲೂ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಮುಖ್ಯ ಬೇಡಿಕೆಯಾದ ಕಾಯಂಗೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ನಡೆಸಲಾಗುತ್ತಿರುವ ಪ್ರತಿಭಟನಾ ಧರಣಿಯು 3ನೇ ದಿನಕ್ಕೆ ಕಾಲಿಟ್ಟಿದ್ದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಳೆದ 1 ವಾರದಿಂದ ತರಗತಿಗಳು ನಡೆದಿರುವುದಿಲ್ಲ. ಪರೀಕ್ಷೆ ಪ್ರಾರಂಭವಾಗುವ ಸೂಚನೆ ನೀಡಿದ್ದು ಇದು ವಿದ್ಯಾರ್ಥಿಗಳಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದರು. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಳೆದ 15-20 ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಕಾಯಂ ಮಾತಿ ಇಲ್ಲದೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮಗೆ ಬದುಕು ನಡೆಸುವುದು ದುಸ್ತರವಾದ ಸಂಗತಿಯಾಗಿದೆ. ನಾವುಗಳು ಕಾಯಂ ಮಾತಿಗೆ ಹಲವಾರು ವರ್ಷಗಳ ಹೋರಾಟ ಮಾಡಿದರೂ ಯಾವುದೇ ಶಾಶ್ವತ ಪರಿಹಾರ ನೀಡದೆ ಕೇವಲ ತಾತ್ಕಾಲಿಕ ಪರಿಹಾರವನ್ನು ನೀಡುವ ಮೂಲಕ ನಮ್ಮ ಬದುಕುಗಳನ್ನು ಹಿಂದಿನ ಎಲ್ಲಾ ಸರ್ಕಾರಗಳು ಕಸಿದುಕೊಳ್ಳುತ್ತಾ ಬಂದಿವೆ ಎಂದರು. ಪ್ರಸ್ತುತ ಆಡಳಿತ ಸರ್ಕಾರ ಅತಿಥಿ ಉಪನ್ಯಾಸಕರ ಕಾಯಂ ಮಾತಿಗೆ ಕಾರ್ಯಯೋಜನೆ ರೂಪಿಸಲಾಗುವುದು ಎಂದು ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದರು. ಸರ್ಕಾರ 6 ತಿಂಗಳುಗಳ ಕಾಲ ಆಡಳಿತ ನಡೆಸಿದರೂ ಇಲ್ಲಿಯವರೆಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿರುವುದಿಲ್ಲ. ಪ್ರಸ್ತುತ ಬೆಳಗಾವಿ ಅಧಿವೇಶನದಲ್ಲಿ ಕಾಯಂ ಮಾತಿ ಕಾರ್ಯಯೋಜನೆಯನ್ನು ರೂಪಿಸಲಾಗುತ್ತದೆಂದು ಘೋಷಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಆಂದೋಲನವನ್ನು ನೀಡುತ್ತೇವೆ ಎಂದು ಅತಿಥಿ ಉಪನ್ಯಾಸಕರು ಹೇಳಿದರು. ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಸುನೀತಾ, ಸುರೇಶ್, ಮೊಹಮ್ಮದ್ ಆರಿಫ್, ಕಾರ್ಲೆ, ಅರಸಿನಹಳ್ಳಿ, ಮಂಜುನಾಥ್, ಧರಣೇಂದ್ರ, ಚೇತನ್ ಕುಮಾರ್, ಮಂಜೇಗೌಡ ಇತರರು ಉಪಸ್ಥಿತರಿದ್ದರು. ಸುನೀತಾ, ನಾನು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಇವತ್ತು ಸರ್ಕಾರದ ಎದುರು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನೀವು ಗ್ರಾಮ ಪಂಚಾಯತಿನಲ್ಲಿ ಎಲ್ಲರನ್ನೂ ನೀವು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರೋರ್ನ ಪರ್ಮನೆಂಟ್ ಮಾಡ್ತಾ ಇದ್ದೀರಾ, ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡ್ತಾ ಇದ್ದೀರಾ. ಆದ್ರೆ ಇವತ್ತಿನ ದಿನದಲ್ಲಿ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಇದೆ ಅನ್ನೋದು ಎಲ್ಲರೂ ಮರ್ತಿದ್ದಾರೆ. ಸೊ ಗುರುವೇ ದೈವೋಭವ ಅಂತ ಹೇಳ್ತೀರಾ, ಆದ್ರೆ ಇವತ್ತು ಗುರುಗಳಿಗೆ ಇರುವಂತ ಸ್ಥಾನವನ್ನ ನೀವು ನೋಡಿದ್ರೆ ನಾವಿಲ್ಲಿ ಗುರುಗಳು ಬಂದು ಈ ರೀತಿ ಕೂತ್ಕೊಳ್ಳುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸೊ ಹಾಗಾಗಿ ಸರ್ಕಾರದ ಎದುರು ಮನವಿ ಮಾಡ್ಕೊಳ್ಳೋದು ಏನೆಂದರೆ, ನಾವು ಇಷ್ಟೆಲ್ಲ ಡಬಲ್ ಡಿಗ್ರಿಯನ್ನ ಓದ್ಕೊಂಡು ಒಂದು ಕಾಯಮಾತಿಗೋಸ್ಕರ ಇಷ್ಟೊಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಸಂಬಳ ಬೇಡ, ನಮಗೆ ಈಗ ಸದ್ಯಕ್ಕೆ ಯಾವುದೇ ಸಂಬಳ ನಮಗೆ ಬೇಡ, ನೀವು ಮೊದಲು ನಮ್ಮನ್ನ ಕಾಯಮಾತಿ ಮಾಡಿ ಅಂತ ಹೇಳಿ ಸಂಬಳ ರಹಿತವಾಗಿ ನಾವು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಗೆಲುವಿಗೆ ಕಾರಣ ಸರ್ಕಾರ ಆಗ್ಬೇಕು. ಸೊ ಪ್ರತಿಯೊಬ್ಬರ ಒಂದು ಕುಟುಂಬದಲ್ಲಿ ಒಂದು ದೀಪ ಹಚ್ಚಿ ಅವರು ದೇವ್ರನ್ನ ನೆನಪಿಸ್ಕೊಳ್ಳೋ ರೀತಿನಲ್ಲಿ ಸರ್ಕಾರದ ಸಚಿವರನ್ನ ನೆನಪಿಸ್ಕೋಬೇಕಾಗಿದೆ ಇವತ್ತು. ಆ ರೀತಿ ಮಾಡ್ಬೇಕಂತಂದ್ರೆ ಎಲ್ಲ ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡುವಂತ ಕೆಲಸ ಸರ್ಕಾರದ ಮುಂದೆ ಇರುತ್ತದೆ. ಸೊ ಇಲ್ಲಿ ಒಂದು ಹೋರಾಟ ನಡೀತಿರೋದು ಕೇವಲ ಹಾಸನದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಅತಿಥಿ ಉಪನ್ಯಾಸಕರ ಹೋರಾಟ ನಡೀತಾ ಇದೆ, ಇಡೀ ಕರ್ನಾಟಕದಾದ್ಯಂತ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಶಿಕ್ಷಣ ಸಚಿವರು, ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಹಾಗೇನೆ ಸಿದ್ದರಾಮಯ್ಯ ಅವರು ಕೂಡ ಗಮನದಲ್ಲಿ ಯಾರು ಕೊಟ್ಟಿಲ್ಲ. ಹಾಗಿದ್ದಾಗ ನಮ್ಮನ್ನ ಕಾಯಮಾತಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ C&R ಅನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಬೇಕಾದಂಗೆ ಹೆಂಗ್ ತಿದ್ದುಪಡಿ ಅವ್ರು ಮಾಡ್ಕೊಳ್ತಾರೆ, ಹಂಗೆ ನಮಗ್ ಅನುಕೂಲಕ್ಕೆ ಸಹ ತಿದ್ದುಪಡಿಯನ್ನ ಮಾಡ್ಕೊಂಡು ನಮ್ಗೆ ಕಾಯಮಾತಿ ಮಾಡ್ಲಿ ಅಂತ ನಾವು ಬೇಡ್ಕೊಂತೀವಿ. ಯಾಕಂದ್ರೆ ಇದು ಯಾವುದೋ ಒಂದು ಊರು, ಒಂದು ಕಾಲೇಜು, ಒಂದು ತಾಲೂಕಲ್ಲಿ ಆಗ್ತಿರುವಂತಹ ಸಮಸ್ಯೆ ಅಲ್ಲ. 430 ಡಿಗ್ರಿ ಕಾಲೇಜಲ್ಲಿ ಇರುವಂತಹ ಪ್ರತಿನಿತ್ಯದ ಸಮಸ್ಯೆ ಇದು. ಪ್ರತಿ ವರ್ಷ ನಮ್ಮನ್ನು ತಗೊಳ್ತಾರೆ, ನಮ್ಮನ್ನ ತೆಗ್ದಾಕ್ತಾರೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಮಗೂ ಇಲ್ಲ, ವಿದ್ಯಾರ್ಥಿಗಳಿಗೂ ಇಲ್ಲ. ಬರೀ ನಮಗ್ ಮಾತ್ರ ಸಮಸ್ಯೆ ಆಗ್ತಾ ಇಲ್ಲ, ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗ್ತಾ ಇದೆ. ನಮ್ಮನ್ನು ಗಮನಿಸಬೇಕು, ಹಾಗೆ ವಿದ್ಯಾರ್ಥಿಗಳನ್ನ ಕೂಡ ಗಮನಿಸಬೇಕು. ವಿದ್ಯಾರ್ಥಿಗಳಿಗೂ ಶೈಕ್ಷಣಿಕ ಅವ್ರಿಗೆ ಏನು ಸಿಗಬೇಕಾಗಿದೆ ಎಜುಕೇಶನ್ ಅದು ಸಿಗ್ತಾ ಇಲ್ಲ. ನಿಮ್ಮಿಂದ ನಮಗೆ ಹೇಗೆ ತೊಂದರೆ ಆಗ್ತಾ ಇದೆ, ನಮ್ಮಿಂದ ಹಾಗೆ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾ ಇದೆ. ಇದು ಚೈನ್ ಲಿಂಕ್ ಅಲ್ಲಿ ಹೋಗ್ತಾ ಇದೆ. 15 ಗಂಟೆ ಕೊಟ್ಟಿದ್ದಾರೆ GLC ಪ್ರಾಕ್ಟಿಕಲ್ ಅಲ್ಲಿ 20 ಗಂಟೆ 19 ಗಂಟೆ ಕೊಟ್ಟಿದ್ದಾರೆ. ವಾರಕ್ಕೆ ನೀವೆಲ್ಲ ವಾರಪೂರ್ತಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾವು ಕೂಡ ಈ ಕೆಲಸದಲ್ಲಿ 60 ಕಿಲೋಮೀಟರ್ 70 ಕಿಲೋಮೀಟರ್ 80 ಕಿಲೋಮೀಟರ್ ದೂರದಲ್ಲಿ ಹೋಗಿ ಈ ಕೆಲಸ ಮಾಡುವಂಥ ಸಂದರ್ಭ ಇದ್ದಾವೆ. ಆದರೆ ಒಂದು ನಮಗೆ ಮಿನಿಮಮ್ ಸಮಸ್ಯೆ ಏನಪ್ಪ ಅಂದ್ರೆ, ELCಯಲ್ಲಿ ಇಲ್ದರೆ ಹೋಗ್ಬಿಟ್ರೆ ನಮ್ಮ ತಂದೆ ತಾಯಿಗಳ ಆರೋಗ್ಯ, ನಮ್ಮ ಆರೋಗ್ಯ, ಮಕ್ಕಳ ಭವಿಷ್ಯ ಇದನ್ನೆಲ್ಲ ನೋಡೋಕ್ಕೆ ನಾವು ಹೊರದಿಸ್ಬಿಸ್ತಾ ಇದ್ದೀವಿ. ಹೀಗಾಗಿ
ಸರ್ಕಾರನೇ ಮಾನ್ಯ ಮುಖ್ಯಮಂತ್ರಿಗಳೇ ಕಳೆದ ಸರಿ ವಿಧಾನಸೌಧದಲ್ಲಿ ಒಂದು ಮಾತು ಹೇಳಿದ್ರು, C&R ರೀಲು KCSR ರೂಲ್ಸ್ನ ನಾವು ಎಲ್ಲ ಕೆಲಸವನ್ನು ಮುಗಿಸ್ಕೊಡ್ತೀವಿ. ಹಂಗಾಗಿ ಅವರಿಗೆ ಮಕ್ಕಳಿಗೆ ಯಾವುದೋ ತೊಂದರೆ ಆಗಬಾರ್ದು.